ಕಳೆದ ವರ್ಷ ಅತಿವೃಷ್ಟಿಯಾಗಿ ತೊಗರಿ ಕಡ್ಲಿ ಹೆಸರು ಪೂರ ಹೋದು. ಈ ವರ್ಷ ಮಳಿ ಇಲ್ದಂಗ ಪೂರಾ ಬರಗಾಲಾಗಿ ಈ ವರ್ಷ ಹೌದು. ಹಿಂಗಾಗಿ ನಮ್ಮ ಕಬ್ಬು ಬೆಳೆಗಾರರಿಗೆ ಮತ್ತೆ ಎಲ್ಲಾ ರೈತರಿಗೆ ಪರ್ ಎಕರೆ 25,000 ರಾಜ್ಯ ಸರ್ಕಾರ ಕೊಡಬೇಕು, 25,000 ಕೇಂದ್ರ ಸರ್ಕಾರ ಕೊಡಬೇಕು. ಈ ನಮ್ಮ ಎಲ್ಲಿ ಬ್ಯಾಂಕ್ನಾಗ ಎಲ್ಲೆಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಎರಡೂ ಕಡೆ ಸಾಲ ಮನ್ನಾ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿ ಅವ್ರು ಬಂದಾಗ ಪ್ರಿಯಾಂಕಾ ಸಾಹೇಬ್ ಬಂದ್ರು, ಇವತ್ತಿನವ್ರು ಕಾಣೆಗಾರ ಇಲ್ಲಿ ಬಂದಿಲ್ಲ, ಇನ್ನತನ ಕಂಡಿಲ್ಲೇ. ಪೂರಾ ಬರಗಾಲದ ಬಂದು ಜಿಲ್ಲಾದಾಗೆಲ್ಲ ಓಡಾಡ್ರಿ, ಹಕ್ಕಿಕತ್ ಏನದ ನೋಡ್ರಿ, ಬಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಬೇಕು, ನಮ್ಮ ಬರ ಪರಿಹಾರಿಸ್ಕೊಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು, ಗುಲ್ಬರ್ಗ ಜಿಲ್ಲಾ ಬಡ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡ್ಬೇಕಾಗಿ ಹೇಳ್ತಾ ಇದ್ದೀನಿ ಸರ್. ಒಂದು ಬರಗಾಲ ಘೋಷಣೆ, ಒಂದು ಸಾಲ ಮನ್ನಾ, ಇನ್ನೊಂದು ನಮಗೆ ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್, ಈ 3 ಅಂಶಗಳ ಮೇಲೆ ಚರ್ಚೆ ಮಾಡಿದಾಗ ಬೆಳೆ ಹೋಗ್ಯದ, ಮಳೆ ಹೋಗ್ಯದ, ಹೊಲಗಳಂಬು ಎಲ್ಲ ಸಾಲಗಳು ಹರಿದು ಬಿಟ್ಟಾರ, ಬಿಸಿಲಂಬದು ರೈತರಿಗೆ ಸರ್ಕಾರ ಸಹಾಯ ಮಾಡಬೇಕು. ರೈತರು ನಮಗ್ ಬೆಳೆದ್ರೆ ನಮ್ಗೆ ಅನ್ನೋದಿಲ್ಲ, ಮತ್ತೆ ಸರ್ಕಾರ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ನಮ್ಗೆ ರೈತರಿಗೆ ಮಣ್ಣಾಗ ಹಾಕಿ ತೆಗಿಲಿಗುತ್ತಾರಿ. ಮತ್ತೆ ನಾವ್ ಹೆಂಗ್ ಬದುಕ್ಬೇಕ್ರಿ? ರೈತರು ಹೆಂಗ್ ಇದು ಆಗ್ಬೇಕು ನಾವು? ಸರ್, ಕಳೆದ ವರ್ಷ ಅತಿವೃಷ್ಟಿಯಾಗಿ ತೊಗರಿ ಕಡ್ಲಿ ಹೆಸರು ಪೂರ ಹೋದು. ಈ ವರ್ಷ ಮಳಿ ಇಲ್ದಂಗ ಪೂರಾ ಬರಗಾಲಾಗಿ ಈ ವರ್ಷ ಹೌದು. ಅದಕ್ಕೆ ನಾವೇ ಎಲ್ಲಾ ಇವತ್ತು ರೈತರು ಸಾವಿರಾರು ಜನ ರೈತರು ಬಂದಿವು, ದೊಡ್ಡ ಹೋರಾಟ ಆಯ್ತು. ಇವತ್ತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಈಗಾಗಲೇ ನೀವು ಒಂದು ವಾರದ ಒಳಗಾಗಿ ಪೂರಾ ಕರ್ನಾಟಕ ಬಡ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತ ರಾಜ್ಯ ಸರ್ಕಾರಲಿಂತ ಪ್ರತಿ ಎಕರೆಗೆ 25,000 ಪರಿಹಾರದನ್ನ ಕೊಡ್ಬೇಕು. ಮತ್ ನಮ್ಮಲ್ಲಿ 224 ಜನ ಏನ್ MLA ಅರ, ಇವರೆಲ್ಲ ಓಸ್ ಮುಂದೆ ಹೋಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ಬೇಕು. ಭೇಟಿಯಾಗಿ ಎಲ್ಲಾ ರೈತರ ಭಯಂಕರ ಪರಿಸ್ಥಿತಿ, ಮಳೆ ಅಂತೂ ಎಲ್ಲಿ ಇಲ್ಲ. ನಮ್ಮಲ್ಲಿ ಆಲ್ರೆಡಿ ಒಂದ್ ಹಳ್ಳಿದ ಮಳಿ ಬಂದ ಮ್ಯಾಕ ಏನ್ ಬೀಜ ಗೊಬ್ಬರ ಎಲ್ಲಾ ಹಾಕಿದೇವಿ, ಅದು ಅಟ್ಟಿಗೆ ಪೂರಾ ಮತ್ತೆ ಬೆಳೆ ಹೊಡೆದ್ ಬಿಟ್ಟೆವು. ಪೂರಾ ಅದು ಹೆಸರು ಮೇಲೆ ಎಲ್ಲ ಪೂರಾ ಹೋಗ್ಬಿಡ್ತು. ಒಂದ್ ಥೋಡೆ ಇರ್ಬೇಕಂತೂ ಮಳಿನೇ ಇಲ್ಲ. ಆಯ್ತು, ನಮಗ್ ಕಬ್ಬ ಹೆಂಗಪ್ಪ ಅಂದ್ರೆ ಈಗ ಈ ಸಲ ನೀರಿದ್ದು ಬೋರಲ್ದಾಗ, ಬಾವಿದಾಗ, ಹಳದಾಗ ನೀರ್ ಬಿಟ್ಟೆವು. ಈಗನ ಹೊಸು ಬೆಳ್ಳಗಾಗಿ ನಿಂತಾವ. ಪೂರಾ ಬಾವಿದಾಗ ನೀರಿಲ್ಲ, ಬೋರಲ್ದಾಗ ನೀರ್ ಸ್ವಲ್ಪ ಅರ್ಧ ಗಂಟೆ ಬರ್ತಾವ, ಮತ್ ಕಟ್ಟಾಗ್ತದ, ಮತ್ ಅರ್ಧ ಗಂಟೆ ಮತ್ ಕಟ್ಟಾಗ್ತದ. ಹಳದಾಗನೆ ಪೂರಾ ನೀರೇ ಇಲ್ಲ. ಹಿಂಗಾಗಿ ನಮ್ಮ ಕಬ್ಬು ಬೆಳೆಗಾರರಿಗೆ ಮತ್ತೆ ಎಲ್ಲಾ ರೈತರಿಗೆ ಪರ್ ಎಕರೆ 25,000 ರಾಜ್ಯ ಸರ್ಕಾರ ಕೊಡಬೇಕು, 25,000 ಕೇಂದ್ರ ಸರ್ಕಾರ ಕೊಡಬೇಕು. ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕಲ್ತು ಈ ನಮ್ಮ ಎಲ್ಲಿ ಬ್ಯಾಂಕ್ನಾಗ ಎಲ್ಲೆಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಎರಡೂ ಕಡೆ ಸಾಲ ಮನ್ನಾ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಮ್ಮ ಪ್ರಿಯಾಂಕಾ ಸಾಹೇಬ್ರೆ, ನಮ್ಮಲ್ಲಂತೂ ಪೂರಾ ಮಳಿ ಹೋಗ್ಯದ. ಪೂರಾ ಹೊಲದಾಗ ದನಗಳಿಗೆ ಕುಡ್ಲಿಕ್ ನೀರಿಲ್ಲ, ಮನುಷ್ಯರಿಗೆ ಕುಡ್ಲಿಕ್ ನಡೆದ ಭೀಕರ ಬರಗಾಲದ. ದಯವಿಟ್ಟು ನೀವು ಬರ್ರಿ. ನಮ್ಮ ಮುಖ್ಯಮಂತ್ರಿ ಅವ್ರು ಬಂದಾಗ ಪ್ರಿಯಾಂಕಾ ಸಾಹೇಬ್ ಬಂದ್ರು, ಇವತ್ತಿನವ್ರು ಕಾಣೆಗಾರ ಇಲ್ಲಿ ಬಂದಿಲ್ಲ, ಇನ್ನತನ ಕಂಡಿಲ್ಲೇ. ಪೂರಾ ಬರಗಾಲದ ಬಂದು ಜಿಲ್ಲಾದಾಗೆಲ್ಲ ಓಡಾಡ್ರಿ, ಹಕ್ಕಿಕತ್ ಏನದ ನೋಡ್ರಿ. ನೋಡ್ಕಸಿ ಎಲ್ಲ ನಮ್ಮ MLA ಸಾಹೇಬ್ರನ್ನ ಮಾತಾಡ್ತೀನಿ. ದಯವಿಟ್ಟು MLA ಹೊಸ ಮಂದಿ ಬಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಬೇಕು, ನಮ್ಮ ಬರ ಪರಿಹಾರಿಸ್ಕೊಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು, ಗುಲ್ಬರ್ಗ ಜಿಲ್ಲಾ ಬಡ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಾಗಿ ಹೇಳ್ತಾ ಇದ್ದೀನಿ ಸರ್. ರೈತರ ಸಲುವಾಗಿ ಹೋರಾಟವನ್ನು ನಗರೇಶ್ವರ ಸ್ಕೂಲಿಂದ 6 ಕಿಲೋಮೀಟರ್ ನಾವು 11 ಗಂಟೆಯಲ್ಲಿಂದ ವಿಧಾನಸಭೆಗೆ ನಾವು ರೈಲಿ ಮಾಡಿದೆವು. ಬಡವರ ಸಾಲವನ್ನು ಮನ್ನಾ ಮಾಡಬೇಕು. ರೈತರಿಗೆ ಬೆಳೆ ಹೋಗ್ಯದ, ಮಳೆ ಹೋಗ್ಯದ, ಹೊಲಗಳಂಬು ಎಲ್ಲ ಸಾಲಗಳು ಹರಿದು ಬಿಟ್ಟಾರ, ಬಿಸಿಲಂಬದು ರೈತರಿಗೆ ಸರ್ಕಾರ ಸಹಾಯ ಮಾಡಬೇಕು. ಯಾಕಂದ್ರ ರೈತರು ಶರೀರಂತ ಪತ್ರಿ ಸುಟ್ಟು ಅವರು ಬಹಳ ಇದು ಆಗ್ಯದ ಅವ್ರದ್ದು. ನಮ್ಗೆ ಒಕ್ಕಲಿಗರಿಗೆ ನಮ್ಗೆ ಏನೂ ಇಲ್ಲ, ಹ್ಯಾಂಗ್ ಬದುಕಬೇಕು? ಹೊಲ್ದಾಗ ಮಳಿ ಇಲ್ಲ, ಬೆಳೆ ಇಲ್ಲ, ಬಾವಿ ಇಲ್ಲ, ಬೋರ್ಲಿ ಇಲ್ಲ. ಅಕ್ಕಿ ಪಕ್ಕಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನಾವೆಲ್ಲ ಹೆಂಗ್ ಮಾಡಬೇಕು? ಸರ್ಕಾರ ನಮ್ಗ ಸಹಾಯ ಮಾಡಬೇಕು. ನಾವು ಸರ್ಕಾರ ಇವತ್ತು ಸಹಾಯ ಮಾಡತ್ತನ ನಾವ್ ಇಲ್ಲಿದು ಬಿಟ್ಟು ಎದ್ದು ಹೋಗಂಗಿಲ್ಲ ನಾವು. ಯಾಕಂದ್ರೆ ನಮ್ಗೆ ರೈತರು ನಾವ್ ಹೆಂಗ್ ಬದುಕಬೇಕು? ನಮ್ಮ ರೈತರು ನಮಗ್ ಬೆಳೆದ್ರೆ ನಮ್ಗೆ ಅನ್ನೋದಿಲ್ಲ, ಮತ್ತೆ ಸರ್ಕಾರ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ನಮ್ಗೆ ರೈತರಿಗೆ ಮಣ್ಣಾಗ ಹಾಕಿ ತೆಗಿಲಿಗುತ್ತಾರಿ. ಮತ್ತೆ ನಾವ್ ಹೆಂಗ್ ಬದುಕ್ಬೇಕ್ರಿ? ರೈತರು ಹೆಂಗ್ ಇದು ಆಗ್ಬೇಕು ನಾವು? ನಮ್ಗೆ ಮತ್ತೆ ಬೇಕಲ್ಲ, ನಮ್ಗೆ ಏನ್ರಿ ಸಹಾಯ ಮಾಡ್ಬೇಕಲ್ಲ, ಸರ್ಕಾರ ಮಾಡ್ಬೇಕ. ನೀವು ನಮ್ಗೆ ಏನಾದ್ರು ಬೆಳೆ ಎಲ್ಲದು ಕೊಡ್ಬೇಕಲ್ಲ ನಮ್ಗ ರೈತರು. ಇವತ್ತಿನ ರೈತ ಹೋರಾಟ ಅತ್ಯಂತ ಯಶಸ್ವಿಯಿಂದ ಬಂದಿರತಕ್ಕಂಥ ರೈತ ಹೋರಾಟ. ಇಡೀ ಜಿಲ್ಲೆಯ ಸಾವಿರಾರು
ಸಾವಿರಾರು ಸಂಖ್ಯೆಯಲ್ಲಿ ಗಂಜ್ ಭಾಗದಲ್ಲಿರ್ತಕ್ಕಂಥ ನಗರೇಶ್ವರ ಶಾಲೆಯಿಂದ ಪಾದಯಾತ್ರೆ ಮೂಲಕ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ನಮ್ಮ ಅಂಶಗಳು 3: ಒಂದು ಬರಗಾಲ ಘೋಷಣೆ, ಒಂದು ಸಾಲ ಮನ್ನಾ, ಇನ್ನೊಂದು ನಮಗೆ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್. ಈ 3 ಅಂಶಗಳ ಮೇಲೆ ಚರ್ಚೆ ಮಾಡಿದಾಗ ಬಹುಶಃ ಜಿಲ್ಲಾಧಿಕಾರಿ ಪೊಲೀಸರನ್ನ ನಡುವೆ ಏನು ಚರ್ಚೆ ಹೆಚ್ಚು ಕಡಿಮೆ ಆಯಿತು ಗೊತ್ತಿಲ್ಲ ನಮಗೆ. ನಾವು ಇಲ್ಲೇ ಊಟ ತಿಂದಿರೋದನ್ನು ಊಟ ಮಾಡ್ಕೊತ ಕುಂತಾಗ DC ಅವರು ಸ್ವತಃನೇ ಬಂದು ಇಲ್ಲಿಲ್ಲ ನಾನು ಹೋಗಬೇಕಂತಕ್ಕಂಥ ಇದು ಮಾಡಿ ಬಂದು ನಮ್ಮ ಮನವಿಯನ್ನು ಅತ್ಯಂತ ಮನಸ್ಸಿನಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಬಹುಶಃ ಯಾವುದೇ ಹೋರಾಟ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನಮ್ಮ ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕರಿಸಿದ್ದು ನನಗೆ ಸಂತೋಷ ತಂದಿದೆ. ನಾನು ರೈತ ಮುಖಂಡಾಗಿ ಈ ಕಾರ್ಯಕ್ರಮದ ಯಶಸ್ವಿಯನ್ನ ನಾನು ಸಂತೋಷದಿಂದ ನಾನು ಇವತ್ತು ಕಂಡಿದ್ದೇನೆ. ನಾವೆಲ್ಲ ಮಾಡ್ತಕ್ಕಂಥ ತಾವು ಕೂಡ ಪತ್ರಕರ್ತರು ಬಿತ್ತನೆ ಇದು ಯಾವ ತರ ಏನಾಗಿದೆ ಅನ್ನೋ ನೋಡಿದಿರಿ. ಅದೆಲ್ಲ ತಮಗೂ ಖುಷಿ ಇದೆ, ನಮಗೂ ಖುಷಿ ಇದೆ. ಇನ್ನು ನೋಡಿ, ಇನ್ನೂ ರೈತ ವರ್ಗದವರು, ರೈತ ಮುಖಂಡರು ಇಲ್ಲಿ ಹೋಗ್ತಾ ಇಲ್ಲ. ಈ DC ಆಫೀಸ್ ನಮ್ದೇ ಅದ, ನಾವು ಇಲ್ಲೇ ಕೊಡ್ತೇವೆ ಅಂತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ಈ 3 ಅಂಶದ ಮೇಲೆ ನಮ್ದೇನು ಕಾರ್ಯಕ್ರಮ ಅದ ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಚಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ